ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ರಾಜ್ಯ ರಾಜಕಾರಣದ ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಿತ್ತಾಟ ಹಗ್ಗ ಜಗ್ಗಾಟ ಮತ್ತೆ ಮುಂದುವರೆದಿದೆ. ಮತ್ತೆ 3ನೇ ಸುತ್ತಿನ, 4ನೇ ಸುತ್ತಿನ, 8ನೇ ಸುತ್ತಿನ, 10ನೇ ಸುತ್ತಿನ ಈ ತರಹದ ಅವರ ಇಬ್ಬರ ಹೊಡೆದಾಟಗಳು, ಬಡಿದಾಟಗಳು ಮುಂದುವರೆತಿರ್ತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಏನು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು, ರಾಮನಗರದ ಇಕ್ಬಾಲ್ ಹುಸೇನ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇರ್ತಕ್ಕಂಥದ್ದು, ಮತ್ತು ಈಗಾಗಲೇ ಯತೀಂದ್ರರವರು ಹೇಳಿರ್ತಕ್ಕಂಥ, ನೆನ್ನೆ ಹೇಳಿದಾರಲ್ಲ ಆ ಮಾತು ಇಡೀ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಬೆಂಕಿಯನ್ನು ಹಚ್ಚಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬೆಂಕಿಯನ್ನು ಹಚ್ಚಿದೆ. ಹೈಕಮಾಂಡ್ ನಿರ್ಧಾರ ಮಾಡೋದಕ್ಕಿಂತ ಮುಂಚೆನೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ನಮ್ಮಪ್ಪನೇ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂಥ ಏನು ಯತೀಂದ್ರ ಅವರ ಮಾತಿದೆಯಲ್ಲ, ಅದು ಡಿ ಕೆ ಬಣವನ್ನ ಕೆರಳಿ ಕೆಂಡವನ್ನಾಗಿ ಮಾಡಿಸಿಬಿಟ್ಟಿದೆ. ಈಗ ಯಾವುದೇ ಕಾರಣಕ್ಕೂ ಅವರು ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಡಿ ಕೆ ಬಣ ತಯಾರಾಗಿ ಬಿಟ್ಟಿದೆ ಅನ್ನುವಂಥ ಸುದ್ದಿ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನು ಡಿ ಕೆ ಬಣ ಆ ಥರದ ಒಂದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು? ಜೊತೆಗೆ ಈಗ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಹೇಳ್ತಿದಾರಲ್ಲ, ಅವ್ರು ಹೇಳ್ತಿದ್ದಾರೆ, ವಾರ್ನ್ ಮಾಡಿದ್ದಾರೆ, 3ನೇ ಡೇಟ್ ಫಿಕ್ಸ್ ಆಗಿದೆ, ಅವಾಗ ಖಂಡಿತ ಡಿ ಕೆ ಸಿ ಎಂ ಆಗ್ತಾರೆ. 2 ಡೇಟ್ ಫೇಲ್ ಆಗಿದ್ದು, 3ನೇ ಡೇಟ್ ತಪ್ಪು ಮಾತೇ ಇಲ್ಲ, ಅಂದ್ರೆ 3ನೇ ಗುರಿ ತಪ್ಪು ಚಾನ್ಸೇ ಇಲ್ಲ ಅನ್ನೋಂಥ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಅನ್ನ ಹುಟ್ಟು ಹಾಕಿದೆ. ಆ ಡೆವಲಪ್ಮೆಂಟ್ಗಳನ್ನ ನಿಮಗೆ ನಾನು ತಿಳಿಸ್ತೇನೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಎಸ್ ವೀಕ್ಷಕರೇ, ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಎಡವಟ್ಟಿದೆಯಲ್ಲ, ಮೇಲಿಂದ ಮೇಲೆ ಎಡವಟ್ಟುಗಳನ್ನು ಮಾಡ್ತಾ ಇದ್ದಾರೆ. ಎಡವಟ್ ಯತೀಂದ್ರ ಅಂತಾನೆ ಕರೆಸ್ಕೊಳ್ತಾ ಇದ್ದಾರೆ ಮಾಧ್ಯಮಗಳಿಂದ. ಹಾಗಾಗಿ ಹೈಕಮಾಂಡ್ ಸುಮ್ಮನಿದ್ರು ಕೂಡ ನಿನ್ನೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಬಿಟ್ರು, ನಮ್ಮಪ್ಪನೇ 5 ವರ್ಷ ಸಿಎಂ ಅನ್ನುವಂಥದ್ದು. ಈ ಕುರಿತಂತೆ ವಾದ ಪ್ರತಿವಾದಗಳು ಈಗ ನಡೀತಾ ಇದೆಯಲ್ಲ. ಡಿ ಕೆ ಶಿವಕುಮಾರ್ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟರು ನೋಡಿ ಯತೀಂದ್ರ ಅವರಿಗೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವರ ಆದೇಶವನ್ನ ಪಾಲನೆ ಮಾಡೋಣ, ಅವ್ರು ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ಮುಗೀತು ಅನ್ನುವಂಥ ಮಾತನ್ನ ಹೇಳಿದಾರಲ್ವಾ. ಇದು ಒಂದು ರೀತಿ ಯತೀಂದ್ರ ಅವರಿಗೆ ಮುಜುಗರ ತರುವಂಥ ವಿಚಾರ. ಆದ್ರೆ ಗಂಭೀರವಾಗಿ ಒಂದು ಮಾತನ್ನ ಪರಮೇಶ್ವರ್ ಅವರು ಹೇಳಿದ್ರು, ಗೃಹ ಸಚಿವ ಪರಮೇಶ್ವರ್ ಅವರು, ಇಲ್ಲ ಈ ಕುರಿತಂತೆ ಹೈಕಮಾಂಡ್ ಸೂಕ್ತ ತೀರ್ಮಾನ ತಗೋಬೇಕು, ಮತ್ತು ಈಗಾಗಲೇ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ನಾವು ಪಾಲಿಸ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ ಜಿ ಪರಮೇಶ್ವರ್ ಮಾರ್ಮಿಕವಾದ ಒಂದು ಮಾತನ್ನ ಹೇಳಿದ್ರು. ಏನ್ ಗೊತ್ತಾ, ಈಗಾಗಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಜನಪರವಾದ ಮತ್ತು ಸ್ಥಿರವಾದ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಇದರ ಅರ್ಥ ಸಿದ್ದರಾಮಯ್ಯನವರ ಪರ ಪರಮೇಶ್ವರ್ ಬ್ಯಾಟ್ ಬೀಸಿದ್ರು ಅನ್ನುವಂಥದ್ದು. ಇದೇ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರ ಇನ್ನೊಬ್ಬ ಆಪ್ತ ಸಚಿವರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮೇಲೇನೆ ಗೂಬೆ ಕೂರಿಸಿದ್ದಾರೆ. ಹೈಕಮಾಂಡ್ ಈ ಗೊಂದಲವನ್ನ ಹೆಚ್ಚು ದಿನ ಮುಂದುವರಿಸಬಾರದು, ಆದಷ್ಟು ಬೇಗ ಇದನ್ನು ಕೊನೆಗೊಳಿಸಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಈ ಎಲ್ಲ ಬೆಳವಣಿಗೆಗಳ ಹೊರತಾಗಿ ಡಿ ಕೆ ಶಿವಕುಮಾರ್ ಅವರ ಬಣ ಏನು ಸುಮ್ಮನೆ ಕೂತಿಲ್ಲ. ಚನ್ನಗಿರಿಯ ಶಿವಗಂಗಾ ಬಸವರಾಜ್ ತಮ್ಮದೇ ಆಗಿರ್ತಕ್ಕಂಥ ಧಾಟಿನಲ್ಲಿ ಹೇಳ್ತಾ ಇದ್ದಾರೆ, ಅವರು ಬಿಡಿ, ಅವ್ರ ಮಾತುಗಳು ಬೇರೆ. ಆದರೆ ರಾಮನಗರದ ಇಕ್ಬಾಲ್ ಹುಸೇನ್ ಒಂದು ದೊಡ್ಡ ಬಾಂಬನ್ನು ಹಾಕಿಬಿಟ್ಟಿದ್ದಾರೆ. 3ನೇ ಗುರಿ ತಪ್ಪಲ್ಲ, 3ನೇ ಡೇಟ್ ತಪ್ಪಲ್ಲ, ಫಿಕ್ಸ್ ಆಗಿಬಿಟ್ಟಿದೆ, ಮಿಸ್ ಆಗೋ ಮಾತೇ ಇಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಟ್ಟಿದ್ದಾರಲ್ವಾ. ಹಾಗಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇವೆ. ಈಗಾಗಲೇ ರೆಸಾರ್ಟ್ಗಳನ್ನು ಬುಕ್ ಮಾಡಲಾಗಿದೆ. 40 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇದ್ದಾರೆ. ಈಗ ಹೂ ಅಂದ್ರೆ ಹೊರಟು ಬಿಡುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ಪಕ್ಷದಿಂದ ಅನ್ನುವಂಥ ಮಾತುಗಳು ಒಂದು ರೀತಿಯ ಬೆಂಕಿಯ ತರ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದು ನಿಂತು ಬಿಟ್ಟಿದೆ. ಇದೇ ಕಾರಣದಿಂದ ಇಕ್ಬಾಲ್ ಹುಸೇನ್ ಹೇಳಿದಾರಾ ಅನ್ನುವಂಥದ್ದು, 3ನೇ ಡೇಟ್ ಇವರೇ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಂದ್ರೆ 3ನೇ ದಿನಾಂಕ ಹೇಳ್ತೀನಿ, ಅದು ಫಿಕ್ಸ್ ಆಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಈ ಕುರ್ಚಿ ಕಿತ್ತಾಟದ 3ನೇ ಡೇಟ್ ಯಾವಾಗ, ಅದು ಏನಾಗುತ್ತೆ, ಅದಾದ ನಂತರ ಆ 3ನೇ ಡೇಟ್ ಬಂದ ನಂತರ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥ ಒಂದು ದೊಡ್ಡ ಚರ್ಚೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ನಾನು ಮೊದಲು ನಿಮಗೆ 2 ಡೇಟ್ 6, 9 ಅಂತ ಹೇಳಿದ್ದೆ. ಆದರೆ 3ನೇ ಡೇಟ್ ನಾನು ಫೇಲ್ ಆಗಿ ಕೊಡೋಲ್ಲ. 3ನೇ ಡೇಟ್ ಹೇಳಿದ್ನಲ್ಲ, 3ನೇ ಡೇಟ್ ನಾವೇ ಕೊಡ್ತೀವಿ. ಈಗ ಅತಿ ಶೀಘ್ರದಲ್ಲೇ ನಾವೇ 3ನೇ ಡೇಟ್ ನಾವೇ ಕೊಡ್ತೀವಿ. ಅದು ಫೇಲ್ ಆಗು ಕೊಡಲ್ಲ. ಎಸ್ ವೀಕ್ಷಕರೇ, ಇಕ್ಬಾಲ್ ಹುಸೇನ್ ಹೇಳಿರೋ ಹಾಗೆ ಆ 3ನೇ ಡೇಟ್ ಏನು ರಾಜ್ಯ
ಸರ್ಕಾರದ ಬಜೆಟ್ ಇದೆ ಮಾರ್ಚ್ ಮೊದಲ ವಾರದಲ್ಲಿ, ಅದಾದ 3 ದಿನಕ್ಕೆ ಫಿಕ್ಸ್ ಆಗಿದೆ ಎನ್ನುವಂಥದ್ದು ಈಗ ಕಾಂಗ್ರೆಸ್ ಮೂಲದಿಂದಲೇ ಮಾಹಿತಿ ಬರ್ತಾ ಇದೆ. ಮಾರ್ಚ್ 9, 10ರೊಳಗಡೆನೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸ್ಬಿಡ್ತಾರೆ. ಅದರ ನಂತರ ಇಕ್ಬಾಲ್ ಹುಸೇನ್ ಕೇವಲ 3 ದಿನದ ನಂತರ ಅಂದ್ರೆ ಮಾರ್ಚ್ 12ನೇ ತಾರೀಕಿನಂದು ಡೇಟ್ ಫಿಕ್ಸ್ ಆಗಿಬಿಟ್ಟಿದೆ. ಮಾರ್ಚ್ 12ಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನ ಘೋಷಿಸಿದ್ರೆ ಸಿಎಂ ಆಗಿ ಅದು ಸರಿ, ಇಲ್ಲ ಅಂತಂದ್ರೆ ನಾವು ನಮ್ಮ ದಾರಿಯನ್ನ ಕಂಡುಕೊಳ್ತೇವೆ ಅನ್ನುವಂಥ ಒಂದು ಮೆಸೇಜ್ ಕೂಡ ಈಗ ಹೈಕಮಾಂಡ್ಗೆ ಹೋಗಿದೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ ಪಕ್ಷದಿಂದಲೇ ಕೇಳಿ ಬರ್ತಾ ಇದೆ. ಅಂದ್ರೆ ಇದರ ಅರ್ಥ ಒಂದು ವೇಳೆ ಈ ಒಂದು ಮಾರ್ಚ್ 12ರ ಮೇಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಅನೌನ್ಸ್ ಮಾಡದೇ ಇದ್ರೆ ಇಡೀ ಡಿ.ಕೆ. ಶಿವಕುಮಾರ್ ಬೆಂಬಲಿಗರ ತಂಡ ಇದೆಯಲ್ಲ ಅದು ಕಾಂಗ್ರೆಸ್ ಪಕ್ಷದಿಂದ ಸಿಡಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಇದು ಬಹಳ ಮುಖ್ಯ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಈ ಮುಂಚೆ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದನ್ನು ನೋಡಬೇಕಾಗಿದೆ. ನೋಡಿ, ಪ್ರತಿಪಕ್ಷಗಳು ಬಾಯಿಗೆ ಬಂದಾಗ ಮಾತಾಡ್ತಿವೆ, ಅದು ಮಾತಾಡ್ತಾ ಇರ್ತಕ್ಕಂಥದ್ದು ಸರಿನೇ. ಸ್ವತಃ ಆರೋಶಕ್ ಏನ್ ಹೇಳಿದ್ರು, ವೀಕ್ ಹೈಕಮಾಂಡ್, ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು ತುಂಬಾ ದುರ್ಬಲ ಹೈಕಮಾಂಡ್ ಅನ್ನೋಂಥ ಮಾತನ್ನ ಹೇಳ್ತಿದೆ. ಯಾವುದೇ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ತಾ ಇಲ್ಲ, ಕಚ್ಚಾಡಕ್ಕೆ ರಸ್ತೆನಲ್ಲಿ ಬಿಟ್ಟುಬಿಟ್ಟಿದ್ದಾರೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ ಅಶೋಕ್. ಖಂಡಿತ ಸರಿ, ಅಶೋಕ್ ಹೇಳ್ತಿರೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ತಾನೆ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸ್ವತಃ ಹೈಕಮಾಂಡ್ ಆಗಿದ್ರು, ನಾನು ಹೈಕಮಾಂಡ್ ಅಲ್ಲ, ರಾಹುಲ್ ಗಾಂಧಿ ಕೇಳಬೇಕು ಅಂತಾರೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಜೊತೆಗೆ ಭೇಟಿಗೆ ಟೈಮ್ ಕೊಡ್ತಾರೆ, ಡಿ.ಕೆ. ಶಿವಕುಮಾರಿಗೆ ಭೇಟಿಗೆ ಟೈಮ್ ಕೊಡೋದಿಲ್ಲ, ಅವರು ಕರೆದು ಮಾತಾಡ್ತಾ ಇಲ್ಲ. ಹಾಗಾಗಿ ಏನು ಈ ಬಜೆಟ್ ನಂತರದ ಕೇವಲ ಒಂದೇ ಒಂದು ವಾರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಾರ್ಚ್ ಮೊದಲ ವಾರದಲ್ಲಿ ನಡೆಯುವಂಥ ಬಜೆಟ್ ನಂತರದ ಒಂದು ವಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗಲಿವೆ. ಡಿ.ಕೆ. ಶಿವಕುಮಾರ್ ಅವರ ಬಣ ಒಂದು ದೊಡ್ಡ ತೀರ್ಮಾನಕ್ಕೆ ತಯಾರಾಗಿದೆ ಅನ್ನುವಂಥದ್ದು ಇವತ್ತಿನ ಮಾಹಿತಿ. ಎಸ್ ವೀಕ್ಷಕರೇ, ಇಕ್ಬಾಲ್ ಹುಸೇನ್ ರವರ 3ನೇ ಡೇಟ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ಡಿ.ಕೆ. ಬಣ ಮತ್ತು ಅವರ ತಂಡ ಯಾವ ರೀತಿ ಮೆಂಟಲಿ ಫಿಸಿಕಲಿ ಒಂದಾಗ್ಬಿಟ್ಟಿದೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಏನು ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಅಲ್ಲ. ಏನು ಪ್ರತಿತಂತ್ರವನ್ನ ಸಿದ್ದರಾಮಯ್ಯ ಹೂಡ್ತಾರೆ ಅನ್ನುವಂಥದ್ದು ವಿಚಾರವನ್ನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.